ಫಿಶ್ ಫ್ರೈಗೆ ರೆಡಿ ಮಾಡ್ತಾ ಇದ್ದೀವಿ. ಪಾಂಪ್ಲೆಟ್ ಫಿಶ್ ಫ್ರೈ. ಇದು ಮೀನ್ ಸಾರಿಗೆ ಮೀನ್ ತೆಗೆದುಕೊಂಡಿದ್ದೀವಿ. ಅಂಡ್ ಹಿಯರ್ ಕಮ್ಸ್ ದ ಬೆಸ್ಟ್ ಪಾರ್ಟ್. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋ ಖುಷಿ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಮನೋಹರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭೂಮಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ಡೈಲಿ ವ್ಲಾಗ್. ಇವತ್ತು ಸಂಡೇ ವೀಕೆಂಡ್ ಆಗಿರೋದ್ರಿಂದ ನಮ್ಮಲ್ಲಿ ಏನೇನು ಸ್ಪೆಷಲ್ ಇದೆ ನಾನ್ ವೆಜ್ ನೋಡೋಣ ಬನ್ನಿ. ಆಲ್ರೆಡಿ ಮೀನು ಸಾರು ಮಾಡೋಣ ಅಂತ ಹೇಳಿ ಮೀನು ಸಾರಿಗೆ ರೆಡಿ ಮಾಡ್ತಾ ಇದ್ದೀವಿ. ಮೀನು ಸಾರು ರೆಸಿಪಿ ತೋರಿಸ್ತೀನಿ ಇವತ್ತು. ಮತ್ತು ಸಾಯಂಕಾಲ ಸ್ವಲ್ಪ ಕೆಲಸ ಇದೆ. ಏನೇನು ಮಾಡ್ತೀವಿ, ನಮ್ಮ ದಿವಸ ಹೇಗಿರುತ್ತೆ, ಇವತ್ತಿನದು ಸಂಡೇ ಹೇಗಿರುತ್ತೆ ನೋಡೋಣ ಬನ್ನಿ. ನಾನು ಹೇಳ್ದೆ ಅಲ್ವಾ, ಮೀನು ಸಾರು ಮತ್ತು ಮೀನು ಫ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇಲ್ಲಿ ಆಲ್ರೆಡಿ ಮೀನು ತರಿಸಿದ್ದೀವಿ, ಸಪ್ರೇಟ್ ಮಾಡಿದ್ದೀವಿ. ಮೀನು ಸಾರಿಗೆ ಸಪ್ರೇಟು, ಮೀನು ಫ್ರೈಗೆ ಸಪ್ರೇಟು. ಇದು ಬಂದು ಪಾಂಪ್ಲೆಟ್ ಫಿಶು. ಇದರಲ್ಲಿರೋದು ಬಂದು ಫ್ರೈಗೆ ಮತ್ತು ಇದರಲ್ಲಿರೋದು ಬಂದು ಸಾರಿಗೆ. ತಲೆ ಈ ಥರ ಪಾರ್ಟ್ಸ್ ಎಲ್ಲ ಬಂದ್ಬಿಟ್ಟು ಸಾರಿಗೆ ಹಾಕಿದ್ದಾರೆ. ಫ್ರೈಗೆ ಬಂದು ನಾರ್ಮಲ್ ಪಾರ್ಟ್ಸ್ ಹಾಕಿರೋದು. ಇದೇನು ಪಾರ್ಟ್ ಮಾಮಿ, ಏನಂತಾರೆ ಇದಕ್ಕೆ? ಬಾಡಿ ಪಾರ್ಟ್. ಅದರಲ್ಲಿ ತಲೆ ಬಾಲ ಆ ಥರ ಎಲ್ಲ ಹಾಕಿದ್ದಾರೆ. ಯಾಕಂದರೆ ಫ್ರೈಗೆ ಬಂದು ಸ್ವಲ್ಪ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕಿರೋದು. ಪಾಂಪ್ಲೆಟ್ ಫಿಶಲ್ಲಿ ವೈಟ್ ಕಲರ್ ಪಾಂಪ್ಲೆಟ್ ಫಿಶನ್ನು ಸಿಗುತ್ತೆ. ಅದು ಆ್ಯಕ್ಚುಲಿ ಸಕ್ಕತ್ತಾಗಿರುತ್ತೆ ಟೇಸ್ಟು. ನನಗೆ ವೈಟ್ ಪಾಂಪ್ಲೆಟ್ ಫಿಶ್ ಅಂದರೆ ತುಂಬ ಇಷ್ಟ. ಮನೋ ಡ್ಯಾಡಿ ತರೋರು ಯಾವಾಗಲೂ ಸಕ್ಕತ್ತಾಗಿರೋದು ಅನ್ಸೋದಿರುವಾಗ ಆ ಟೇಸ್ಟು. ನಾನು ಫಿಶ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವಾಗಿಂದಲೇ. ಅದಕ್ಕೆ ಮುಂಚೆ ನಾನು ಫಿಶೇ ತಿಂತಾ ಇರಲಿಲ್ಲ. ಅಪಾರ್ಟ್ ಅಂದರೆ ಮೀನು ಸಾರಿಗೆ ಏನೇನು ರೆಡಿ ಮಾಡ್ತಾ ಇದೀವಿ ಅಂದರೆ, ಇಲ್ಲಿ ಆನಿಯನ್ಸ್ ಇದೆ, ಒಂದು 2 ಆನಿಯನ್ಸ್ ಹೆಚ್ಕೊಂಡಿದ್ದೀವಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಮತ್ತು ತೆಂಗಿನಕಾಯಿ, ಟೊಮ್ಯಾಟೋಸ್ ತೊಗೊಂಡಿದ್ದೀನಿ. ಇದು ಬಂದು ನಾಟಿ ಟೊಮ್ಯಾಟೊ. ಇಷ್ಟಿರುತ್ತೆ ಮಸಾಲ. ನಾನು ರುಬ್ಬೋಕ್ಕೆ ತೋರಿಸ್ತೀನಿ ರೀ ಏನೇನು ಹಾಕಿ ರುಬ್ತೀವಿ ಅಂತ ಹೇಳಿ. ಅಲಾಂಗ್ ವಿತ್ ದಟ್ ಮಟನ್ ಸಾರು ಆಲ್ರೆಡಿ ರೆಡಿ ಆಗೋಯ್ತು. ಇವತ್ತು ಚಿಕನ್ ಬಿರಿಯಾನಿ ಆಗ್ತಾ ಇದೆ. ಮತ್ತು ಇಲ್ಲಿ ಗ್ರೀನ್ ಚಿಕನ್ ಆಗಿದೆ, ರೆಡಿ ಇದೆ. ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಏನು ನಿಮ್ಮ ಮನೇಲಿ ಬರೀ ನಾನ್ ವೆಜ್ ಮಾಡ್ತೀರಾ, ಬರೀ ನಾನ್ ವೆಜ್ ಬ್ಲಾಗ್ಸೇ ಹಾಕ್ತಾ ಇದೆಯಾ ಅಂತೇಳಿ. ಇವಾಗ ಆಷಾಢ ಆಗಿರೋದ್ರಿಂದ ಎವ್ರಿ ಡೇ ನಾನ್ ವೆಜ್ ಇಲ್ಲ, ಮೋಸ್ಟ್ ಆಫ್ ದ ಡೇ ನಾನ್ ವೆಜ್ ನಡೀತಾ ಇರುತ್ತೆ. ಬಟ್ ಆಷಾಢ ಎಲ್ಲ ಮುಗಿದು ಶ್ರಾವಣ ಅಂತ ಸ್ಟಾರ್ಟ್ ಆದಾಗ, ಶ್ರಾವಣದಲ್ಲಿ ನಾವು ಬರೀ ವೆಜ್ಜೇ ತಿನ್ನೋದು. ಅವಾಗ ಯಾರು ನಾನ್ ವೆಜ್ ತಿನ್ನಲ್ಲ. ಸೊ ಅವಾಗ ನಾನು ವೆಜ್ ವೀಡಿಯೋಸ್ ಎಲ್ಲ ಹಾಕ್ತೀನಿ, ವೆಜ್ ರೆಸಿಪೀಸ್ ಹಾಕ್ತೀನಿ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ ವೆಯ್ಟ್ ಲಾಸ್ ರೆಸಿಪೀಸ್ ಹಾಕು, ಮತ್ತು ನೀನು ಹೇಗೆ ವೆಯ್ಟ್ ಲಾಸ್ ಆದೆ ವೀಡಿಯೋಸ್ ಎಲ್ಲ ಹಾಕಂತೇಳಿ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡಿದ್ರಿ. ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀನಿ ಆ ವೀಡಿಯೋಸ್ ಎಲ್ಲನೂ. ಮತ್ತು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶ್ರಾವಣದಲ್ಲಿ ನಾನು ತುಂಬ ಸ್ವೀಟ್ ರೆಸಿಪೀಸ್ ಹಾಕ್ತೀನಿ, ಮತ್ತು ಹೆಲ್ತಿ ಫುಡ್ ಲೈಕ್ ಹೆಲ್ತಿ ಡಯಟ್, ಹೆಲ್ತಿ ಬ್ರೇಕ್ಫಾಸ್ಟ್, ಈ ಥರ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇದು ಮೀನು ಸಾರಿಗೆ ಮೀನು ತೆಗೆದುಕೊಂಡಿದ್ದೀವಿ. ಇದರಲ್ಲಿ ಬಂದು ತಲೆ ಬಾಲ ಈ ಥರ ಪಾರ್ಟ್ಸ್ ಎಲ್ಲ ಇದೆ. ಜೊತೆಲಿ ಅದಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಮಸಾಲೆಗೆ ಬಂದ್ಬಿಟ್ಟು ನಾನು ಇಲ್ಲಿ ಒಂದು 3 ಆನಿಯನ್ ತೊಗೊಂಡಿದ್ದೀನಿ, ಒಂದು 3 ಟೊಮ್ಯಾಟೊ ತೊಗೊಂಡಿದ್ದೀನಿ, ನಾಟಿ ಟೊಮ್ಯಾಟೊ ಇದೆ, ಮತ್ತು ಒಂದು ಕೈ ಹಿಡಿ ಒಳಗಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಮಸಾಲೆ ರುಬ್ಬಕ್ಕೆ. ಆಮೇಲೆ ಹುಣಸೆಹಣ್ಣು ಆ್ಯಡ್ ಮಾಡ್ಕೊಳ್ತೀವಿ. ಈ ಮಸಾಲೆ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಫಿಶ್ ಬಂದು 1 kg ಅಷ್ಟಿದೆ, ಅದಕ್ಕೆ ಈ ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದು. ಮಾಮಿ ಕೊಬ್ಬರಿನೂ ಹಾಕಿ ಫ್ರೈ ಮಾಡೋದಾ ಇಲ್ಲ ಕೊಬ್ಬರಿ ಆಮೇಲೆ? ಹಾಂ. ಸೊ ಇವಾಗ ಬರೀ ಇದರಲ್ಲಿ ಈರುಳ್ಳಿ ಇದೆ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಇಷ್ಟು ಮಾತ್ರ ಮಸಾಲೆಗೆ ಹುರ್ಕೊಳ್ತಾ ಇದ್ದೀನಿ. ಮೀನು ಸಾರಿಗೆ ನಾನು ಮಸಾಲೆ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಆವಾಗಲೇ, ಅದನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಏನಿದು ಸುಮ್ಮನೆ ಮಸಾಲೆ ಹುರ್ಕೊಳ್ತಾ ಇದ್ದೀನಿ. ಈ ತಣ್ಣಗೆ ಆದಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋದು ಅಷ್ಟೇ, ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದು. ಯಾವ ಫಿಶ್ ಇದು, ಏನು ಮಾಡ್ತಿದ್ದೀರಾ? ಮೀನು ಸಾರಿಗೆ ರೆಡಿ ಆಗ್ತಾ ಇದೆ ಮಸಾಲ. ಮೀನು ಅದೇ ಏನದು ಪಾಂಪ್ಲೆಟ್ ಫಿಶು. ಪಾಂಪ್ಲೆಟ್ ಅಲ್ಲ, ರುಬ್ಚಂದ್ ಅಂತಾರೆ ಇದನ್ನ. ಪಾಂಪ್ಲೆಟ್ ಅನ್ಕೊಂಡು ನಾವು ಪಾಂಪ್ಲೆಟ್ ಫಿಶ್ ಅಂತ ಮಾಡ್ತಾ ಇದೀವಿ. ಇದು ರುಬ್ಚಂದ್ ಅಂತಾರೆ. ಇದು ಫ್ರೆಶ್ ವಾಟರ್ ಫಿಶ್. ಪಾಂಪ್ಲೆಟ್ ಬಂದ್ಬಿಟ್ಟು ಸೀ ಫಿಶ್ ಆಗಿರುತ್ತೆ. ಓಕೆ. ಮತ್ತೆ ಇದು ಪಾಂಪ್ಲೆಟ್ ಅಲ್ವಾ ಅವಾಗ? ಇಲ್ಲ, ಇದು ಫ್ರೆಶ್ ವಾಟರ್. ಮಾಮಿ ಇದು ಪಾಂಪ್ಲೆಟ್ ತಾನೆ? ನಾವು ಅಂದ್ರೆ ಇದೆಲ್ಲರೂ ಬಂದ್ಬಿಟ್ಟು ಪಾಂಪ್ಲೆಟ್ ಅಂತಾನೆ ಕೊಡ್ತಾರೆ. ಮಿಕ್ಸಿ ಜಾರಿಗೆ ರುಬ್ಬಕ್ಕೆ ಹುಣಸೆಹಣ್ಣು ಹಾಕೊಂಡಿದ್ದೀನಿ. ಇವಾಗ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ, ಹೆಚ್ಚಿರೋ ಕೊಬ್ಬರಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದಾದಮೇಲೆ ಆವಾಗಲೇ ಫ್ರೈ ಮಾಡಿದ್ವಿ ಅಲ್ವಾ ಉದ್ದಿಟ್ಕೊಂಡಿರೋ ಮಸಾಲೆ, ಇದು ಹಾಕಿ ಆಮೇಲೆ ಚಿಲ್ಲಿ ಪೌಡ್ರ್ ಹಾಕೋದು ಅಷ್ಟೇ. ಇದೆ ಅಲ್ವಾ ಚಿಲ್ಲಿ ಪೌಡ್ರ್? ಎಷ್ಟು ಸ್ಪೂನ್ ಮಾಮಿ? 3 to 4 ಸ್ಪೂನ್ ಹಾಕ್ತಾ ಇದ್ದೀವಿ. ಇದು ಮನೇಲೆ ಮಾಡಿರೋ ಚಿಲ್ಲಿ ಪೌಡರು.
ಚಂಚದ ಮಸಾಲ ರುಬ್ಬಾಯಿತು, ಅವಾಗಲೇ ತೋರಿಸಲ್ವ ಜಾರಲ್ಲಿ ಹಾಕ್ಕೊಂಡಿದ್ದು ಮಸಾಲೆ ಎಲ್ಲ, ಇದೆಲ್ಲ ರುಬ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಒಗ್ಗರಣೆಗೆ ಇಡೋದೆ. ನಮ್ಮತ್ತೆ ಏನೋ ಹುಣ್ಸೆನ್ ಸಾಲ್ತಾ ಇಲ್ಲ ಅನ್ಸುತ್ತೆ. ಈ ಮಸಾಲೆ ಟೇಸ್ಟ್ ಮಾಡಿ ನೋಡಿದ್ರು ಹುಣ್ಸೆನ್ ಸಾಲ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಹುಣ್ಸೆನ್ ನೆನೆ ಹಾಕ್ಬಿಟ್ಟು ಹಾಕೋಣ ಅಂತಂದ್ರು. ಸೊ ನೋಡೋಣ ಏನು ಮಾಡೋದು ಅಂತೇಳಿ. ಸ್ಟಾರ್ಟ್. ಮೀನು ಸಾರಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀವಿ. ಮೀನು ಸಾರಿಗೆ ಒಗ್ಗರಣೆಗೆ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀವಿ. ಆಲ್ರೆಡಿ ಸಿಂಪಲ್ ಆಗಿ ಇಕ್ಕಿದ್ದೀನಿ. ಆಲ್ರೆಡಿ ಎಣ್ಣೆ ಸಿಕ್ಕಾಪಟ್ಟೆ ಕಾದೋಗಿದೆ. ಸಾಸಿವೆ, ಕರಿಬೇವು ನೋಡಿ ಇಷ್ಟು ಸಾಕಾ? ಇನ್ನೂ ಸ್ವಲ್ಪ ಬೇಕಾ? ಈರುಳ್ಳಿ ಹಾಕಿದ್ದಾರೆ, ಜೊತೆಲಿ ಮೆಂತ್ಯಕಾಯಿ ಹಾಕಬೇಕು. ಒಂದು 4 ಮೆಂತ್ಯಕಾಯಿ ಇದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಬಟ್ ಇವಾಗ ಮೆಂತ್ಯಕಾಯಿ ಸಿಗ್ತಲ್ಲ, ಹುಡುಕಿದ್ರೆ ಎಷ್ಟು ಹುಡುಕಿದ್ರು ಸಿಕ್ಕಲ್ಲ, ಅದಕ್ಕೆ ಹಂಗೆ ಹಾಕ್ಕೊಳ್ತಾ ಇದ್ದೀವಿ. ಬೆಳ್ಳುಳ್ಳಿ ನೆಕ್ಸ್ಟು. ಆಮೇಲೆ ನೀವೇ ಜೋರಾಗಿ ಎಲ್ಲಿ ಕೇಳಿಸುತ್ತೆ, ಇದು ಮನೆ ಪಕ್ಕದಲ್ಲೇ ಇದೆಯಲ್ವ, ಕೇಳಿಸುತ್ತೆ. ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಎಣ್ಣೆಯಲ್ಲಿ. ಮೀನು ಸಾರಿಗೆ ಬಂದು ಆ್ಯಕ್ಚುಲಿ ಕೊಕೊನಟ್ ಆಯಿಲ್ ಹಾಕಿದ್ರೆ, ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲ್ ಇರುತ್ತಲ್ವ, ಅದು ಹಾಕಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತಂತೆ. ಬಟ್ ನಾವಿವಾಗ ಅದಿಲ್ಲ ಅಂತ ಹೇಳಿ ಕಡಲೆಕಾಯಿನ ಯೂಸ್ ಮಾಡ್ತಾ ಇದ್ದೀವಿ. ಇದು ಹಾಕಿದ್ರೆ ನೆಕ್ಸ್ಟ್ ಮೀನು ಹಾಕೋದ ಇಲ್ಲ ಮಸಾಲೆ ಹುಣಸೆ ನೋಡಿ ಸಾಲನ ಅಂತಂದ್ರಿ. ಟೇಸ್ಟ್ ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಆಮೇಲೆ ಹುಳಿ ಸಾಕೋದಿಲ್ಲ ಅಂದರೆ ಇದು ಹುಣಸೆ ಸ್ವಲ್ಪ ನೆನೆಸಿಟ್ಟಿದ್ದೀವಿ, ಅಲ್ಲಿ ಹಾಕ್ಕೊಳ್ತೀವಿ. ಬೆಳ್ಳುಳ್ಳಿ ಜಜ್ಜಿಲ್ಲ, ಫುಲ್ ಹೋಲ್ ಬೆಳ್ಳುಳ್ಳಿ ಹಂಗೆ ಹಾಕ್ಕೊಂಡಿದ್ದೀವಿ. ಸಿಪ್ಪೆ ಮಾತ್ರ ಸ್ವಲ್ಪ ಹಾಕ್ಕೊಂಡಿರೋದು. ಆ್ಯಕ್ಚುಲಿ ಅಡುಗೆ ಮಾಡಬೇಕಂದ್ರೆ ಮೆಷರ್ಮೆಂಟ್ಸು ಮತ್ತು ಟೈಮಿಂಗ್ ತುಂಬಾ ಮ್ಯಾಟರ್ ಆಗುತ್ತೆ. ಅವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಇಷ್ಟು ಫ್ರೈ ಆದರೆ ಸಾಕಾ? ತುಂಬ ಫ್ರೈ ಆಗಿಲ್ಲ, ಬ್ರೌನ್ ಎಲ್ಲ ಆಗಿಲ್ಲ ಆನಿಯನು. ನೋಡಿ ಲೈಟಾಗಿ ಫ್ರೈ ಆಗಿದೆ, ಲೈಟಾಗಿ ಗೋಲ್ಡನ್ ಕಲರ್ ಥರ ಆಗಿದೆ, ಇಲ್ಲಿ ಕಾಣಿಸ್ತಾ ಇದೆ. ಅದ್ರ ಜೊತೆಲೆ ಮಸಾಲ ಹಾಕ್ತಾ ಇದ್ದೀವಿ ಇವಾಗ. ಇವಾಗ ಮಸಾಲ ಹಾಕಿದ ತಕ್ಷಣ ಸ್ಮೆಲ್ಲ ಚೇಂಜ್ ಆಗಿತ್ತು. ಇಷ್ಟೊತ್ತು ಬೆಳ್ಳುಳ್ಳಿ ವಾಸನೆ ಬರ್ತಾ ಇತ್ತು. ಬೆಳ್ಳುಳ್ಳಿ ಮತ್ತು ಕರಿಬೇವಿಂದ ಅರೋಮ ಇತ್ತಲ್ವ, ಅದು ಬರ್ತಾ ಇತ್ತು. ಹಾಕಿದ ತಕ್ಷಣ ಮಸಾಲೆ ಇದೇ ಸ್ಮೆಲ್ ಬರ್ತಾ ಇರುತ್ತೆ. ನನಗೆ ಕಲರ್ ನೋಡಿದ್ರೆ ತಿನ್ನಕ್ಕೆ ಅನಿಸ್ತದೆ, ಮತ್ತು ಮೀನು ಸಾರು ತಿನ್ನಲ್ಲ. ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿದೆ ನಮ್ಮನೇಲಿ ಹಿಂಗೆ ಯಾವ ಐಟಮು ಜಾಗದಲ್ಲಿ ಅದು ಇರಲ್ಲ, ಎಲ್ಲ ಕಡೆ ಸ್ಕ್ಯಾಟರ್ಡ್ ಆಗಿರುತ್ತೆ. ನೀವು ಇವಾಗ ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕಲ್ವಾ? ಇಷ್ಟ ನಮಗೆ ಹಾಕೋದು ಟೇಸ್ಟ್ ನೋಡ್ಕೊಂಡು ಮಾಮಿ, ನೀವು ಯಾವಾಗ ಅಡುಗೆ ಎಲ್ಲ ಕಲ್ತಿದ್ದು? ನನ್ನ ಮೊಮ್ಮನ ಮನೇಲಿರೋವರೆಗೂ ಅಡುಗೆ ಎಲ್ಲ ಏನು ಮಾಡ್ತಾ ಇದ್ದಿಲ್ಲ. ನಾನು ಅಡುಗೆ ಕಲ್ತಿದ್ದೆ ನನ್ನ ಮಗ ಹುಟ್ಟಿ ಅವ್ನಿಗೆ 5 ತಿಂಗಳಾದ್ಮೇಲೆ ಕಲ್ತಿದ್ದು. ಮತ್ತೆ ಇಷ್ಟೊಂದು ವೆರೈಟಿ ಮಾಡ್ತೀರಾ? ಚಾಲೆಂಜ್ ಮೇಲೆ ಕಲ್ತಿರೋದಿದು. ಅಡುಗೆ ಬರಲ್ಲ ಅಂತ ಅಂಗಿಸ್ದವ್ರಿಗೆ ನನ್ನ ಹತ್ರ ಕಲಿಬೇಕು ಅವ್ರ ಅಡುಗೆ ಅನ್ನೋದಕ್ಕೆ. ಆದ್ರೆ ಒಂದು ಎಕ್ಸಾಂಪಲ್ ತರ ಸೆಟ್ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲೇ ಸಕ್ಕದಾಗಿ ಅಡುಗೆ ಮಾಡ್ತಾರೆ ಇವರಲ್ಲೇ. ಲಿಟ್ರಲಿ ನಾನು ಇವಾಗ ಬುಕ್ ತಂದು ಬರ್ದಿಕೊಳ್ತಾ ಇದ್ದೀನಿ, ಏನೇನು ರೆಸಿಪಿಗೆ ಎಷ್ಟೆಷ್ಟು ಹಾಕಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳಿ. ಯಾಕಂದರೆ ನನಗೆ ಇವಾಗ ಆಲ್ರೆಡಿ ಮರ್ತೋಗೋಕೆ ಸ್ಟಾರ್ಟ್ ಆಗಿರ್ತೀನಿ. ಅದಕ್ಕೆ ಇದೇ ಥರ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಮನೋನು ಸಕ್ಕತ್ ಇಷ್ಟಪಟ್ಟು ತಿಂತಾನೆ ಅಂತ ಹೇಳಿ ಅವ್ರ ಹತ್ರ ಅದೇ ಬರ್ಕೊಳ್ತಾ ಇದ್ದೀನಿ ರೆಸಿಪೀಸ್ ಎಲ್ಲ, ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಎಷ್ಟೆಷ್ಟು ಮೆಷರ್ಮೆಂಟ್ಸ್ ಹಾಕಬೇಕು ಎಲ್ಲನೂ. ನಿಮಗೆ ವೆಜ್ ಮಾಡೋಕೆ ಇಷ್ಟನಾ, ನಾನ್ ವೆಜ್ ಅಡುಗೆ ಮಾಡೋಕೆ ಇಷ್ಟನಾ? ಎರಡು ಇಷ್ಟ. ಎರಡರಲ್ಲೂ ವೆರೈಟೀಸ್ ಇರಬೇಕು. ಮಾಡಿದ್ದೀನಿ ಅಂದರೆ ತುಂಬ ಪಲ್ಯ ಅಂದರೆ ಒಂದು 3-4 ವೆರೈಟೀಸು. ನಾನ್ ವೆಜ್ ಅಂದರೆ ಗ್ರೇವಿ, ಫ್ರೈ, ಕರಿ, ಕಬಾಬು, ಆ ಥರ ಎಕ್ಸ್ಟ್ರಾ ಡಿಶಸ್ ಎಲ್ಲ ಇಷ್ಟ ಆಗುತ್ತೆ ಮಾಡೋದಕ್ಕೆ. ಹಿಂದಿನೂ ಇವಾಗ ಮಾಡಬೇಕು. ಸಂಡೇ ಸ್ಪೆಷಲ್ ಡೇಸ್ ಅಂದರೆ ಜಾಸ್ತಿ ಇದ್ದಾಗ ತುಂಬ ಇಷ್ಟ ಆಗುತ್ತೆ. ಮತ್ತೆ ಇವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಅಡುಗೆ ಮಾಡ್ಬೇಕಂದ್ರೆ ಇವ್ರಿಗೆ ಅಡುಗೆ ನೋಡೋಕ್ಕೂ ಕಲರ್ಫುಲ್ ಆಗಿರ್ಬೇಕು,
ಸ್ಮೆಲ್ಲು ಚೆನ್ನಾಗಿರ್ಬೇಕು, ಅವಾಗ ಮಾತ್ರ ಇವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೆ. ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಅಡುಗೆ ಮಾಡ್ಬೇಕಂದ್ರೆ ಆ ಊಟ ನೋಡಿದ್ರೇನೆ ತಿನ್ಬೇಕಂತ ಅನ್ಸ್ಬೇಕು, ಊಟ ಮುಂದೆ ಇದ್ರೆ ಅಯ್ಯೋ ಹೆಂಗಪ್ಪ ನಾನು ತಿಂದಿರೇ ಇರೋದು ಆ ಥರ ಫೀಲಿಂಗ್ ಕ್ರಿಯೇಟ್ ಆಗಬೇಕು ಅಂತ ಹೇಳ್ತಾರೆ ಯಾವಾಗಲೂ. ಇದೇ ಒಂದು ಸೀಕ್ರೆಟ್ ಅನ್ಸುತ್ತೆ ಅಡುಗೆ ಮಾಡ್ಬೇಕಂದ್ರೆ. ಫಿಶ್ ಫ್ರೈಗೆ ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ಬಂದು ರೆಡಿಮೇಡ್ ಮಸಾಲ ಯೂಸ್ ಮಾಡ್ತಾ ಇದ್ದೀವಿ. ಯಾವುದಂದ್ರೆ ಆಚಿ ಮಸಾಲ ಇದೆ, ಫಿಶ್ ಫ್ರೈ ಮಸಾಲ. ಇದು 1 kg ಫಿಶ್ ಇದೆ ಅಲ್ವಾ ಮಾಮಿ? 1 kg 1 kg ಇದೆ ಫಿಶ್ ಫ್ರೈಗೆ. ಅದಕ್ಕೆ ಈ ಆಚಿ ಮಸಾಲ, ಏನಿದು ಮಸಾಲ ಹೆಸರು ಅಂದ್ರೆ ಆಚಿ ಫಿಶ್ ಫ್ರೈ ಮಸಾಲ. ಆಚಿ ಫಿಶ್ ಫ್ರೈ ಮಸಾಲ ಇದೆ ನೋಡಿ, ಇಲ್ಲಿದೆ ನೋಡಿ. ಇದೇ ಮಸಾಲ ಪ್ಯಾಕೆಟ್ ಯೂಸ್ ಮಾಡ್ತಾ ಇರೋದು. 1 kgಗೆ 2 ಪ್ಯಾಕೆಟ್ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ಹುಣಸೆ ನೆನೆಸಿಕೊಂಡಿದ್ವಿ. ಅದೇ ಮೀನ್ ಸಾರ್ಗುನು ಓಕೆ, ಒಂದು ಹಿಡಿ ಇದು ಏನದು ಹುಣಸೆ ನೆನೆಸಿಕೊಂಡಿದ್ವಿ. ಅದೇ ಮೀನ್ ಸಾರಿಗೂ ಹಾಕ್ತಾ ಇದೀವಿ, ಮತ್ತೆ ಅದರಲ್ಲಿ ಇರೋ ರಸನೇ ಇತ್ತು ಫಿಶ್ ಫ್ರೈಗೆ ಹಾಕ್ತಾ ಇದೀವಿ. ಜೊತೆಲೆ ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀವಿ. ಕಬಾಬ್ ಕಲ್ಸೋವಾಗ್ಲೂ ಅಷ್ಟೇ, ಒಂಚೂರು ಮ್ಯಾರಿನೇಟ್ ಆಗುವಾಗ ಅಷ್ಟೇ ಒಂಚೂರು ಎಣ್ಣೆ ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಮತ್ತೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ಫಿಶ್ಗೆ ಆಗಿರ್ಬೋದು, ಯಾವುದೇ ಮಾಂಸಕ್ಕೂ ಅಷ್ಟೇ. ಮಾಮಿ ಇದು ಕುಪ್ಪೆಲ್ಲ ಏನು ಹಾಕಲ್ವಾ? ಇಲ್ಲ, ಎಲ್ಲ ಅದ್ರಲ್ಲೇ ಇರುತ್ತೆ. ಓಕೆ, ಇದಕ್ಕೆ ಕಲ್ಸೋವಾಗ ವೆರಿ ಸಿಂಪಲ್ ಮಸಾಲೆ ಸಕ್ಕದಾಗಿರುತ್ತೆ. ಆದ್ರೆ ಫಿಶ್ ಫ್ರೈ ಮಸಾಲ ತರೋದು, ಆ ಪ್ಯಾಕೆಟ್ ಹಾಕೋದು, ಮತ್ತೆ ಎಣ್ಣೆ ಸ್ವಲ್ಪ ಹಾಕೋದು, ಹುಣಸೆ ಹುಳಿ ಸ್ವಲ್ಪ ಹಾಕೋದು ಅಷ್ಟೇನೆ. ಏನೇ ಉಪ್ಪು ಖಾರದ ಪುಡಿ ಏನೂ ಇಲ್ಲ, ಇಷ್ಟೇ ಮ್ಯಾರಿನೇಷನ್. ಇದನ್ನ ನೆನೆಸಿಟ್ಬಿಟ್ಟು ಆಮೇಲೆ ಶಾಲೋ ಫ್ರೈ ಮಾಡೋದು ಅಷ್ಟೇ ಅಲ್ವಾ ತವ ಮೇಲೆ. ಇದು ಎಷ್ಟೊತ್ತು ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್? ಒಂದು 1/2 hour 1 hour ಅಲ್ಲೇ ಮ್ಯಾರಿನೇಟ್ ಆಗ್ಬಿಡುತ್ತೆ. 1/2 hour ಸಾಕು. ಫ್ರಿಜ್ ಅಲ್ಲಿ ಇಡ್ತೀರಾ ಇಲ್ಲ ಈಚೆನೂ ಇರೋದಾಯ್ತು ಫಿಶ್? ಈಚೆನೇ ಇರುತ್ತೆ. ಸೊ ಈ ಒಂದು ರೆಸಿಪಿ ಬಂದು ಬ್ಯಾಚುಲರ್ಸ್ಗೆ ಮತ್ತೆ ನ್ಯೂಲಿ ವೆಡ್ ಕಪಲ್ಸ್ಗೆ, ಯಾರಿಗೆಲ್ಲ ಅಡುಗೆ ಬರಲ್ಲ ಅವರೆಲ್ಲ ಆರಾಮಾಗಿ ಈ ಥರ ಒಂದು ಅಡುಗೆ ಮಾಡ್ಕೊಳ್ಬೋದು. ಮತ್ತೆ ಯಾರೆಲ್ಲ ಅರ್ಜೆಂಟಾಗಿ ಅಡುಗೆ ಮಾಡಬೇಕು, ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅನ್ಕೊಳ್ತೀರಲ್ವಾ, ಅವರೆಲ್ಲ ಆರಾಮಾಗಿ ಈ ಒಂದು ರೆಸಿಪಿ ಫಾಲೋ ಮಾಡ್ಬೋದು. ಸಕ್ಕದಾಗಿರುತ್ತೆ, ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ, ಮತ್ತೆ ಮಾಡೋಕ್ಕೂ ತುಂಬಾನೇ ಈಸಿ. ತುಂಬಾ ಸ್ಟ್ರೆಸ್ ಅಂತ ಅನ್ಸಲ್ಲ. ತುಂಬಾ ಮಸಾಲ ಹಾಕ್ಬೇಕು, ತುಂಬಾ ಇಂಗ್ರೀಡಿಯೆಂಟ್ಸ್ ಇದಾಗ್ತಾ ಅದಾಕಿಲ್ಲ, ಆ ಟೆನ್ಷನ್ ಇರಲ್ಲ. ಈಸಿಯಾಗಿ ಮಾಡ್ಕೊಳ್ಳುವಂತ ಒಂದು ಡಿಶ್ ಇದು. ಅಂಡ್ ಹಿಯರ್ ಕಮ್ಸ್ ದ ಬೆಸ್ಟ್ ಪಾರ್ಟ್. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋ ಖುಷಿ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು. ಅಡ್ಗೆ ಎಲ್ಲ ಮುಗೀತು, ಹಾಗಾಗಿ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಮುದ್ದೆ, ಮಟನ್ ಸಾರು, ಮೀನ್ ಸಾರು, ಗ್ರೀನ್ ಚಿಕನ್, ಫಿಶ್ ಫ್ರೈ, ಚಿಕನ್ ಬಿರಿಯಾನಿ. ಮತ್ತೆ ಅಷ್ಟ್ರಲ್ಲಿ ನಾವು ಊಟ ತಿನ್ನೋಷ್ಟ್ರಲ್ಲಿ ನಮ್ಮ ಮಾವ 5 ಸ್ಟಾರ್ ಚಿಕನ್ ಇಂದ ಚಿಕನ್ ಬೇರೆ ತರಿಸಿದ್ರು. ಸೊ ಅದು ಆಮೇಲೆ ನಿದೇಶ್ ಈಚೆ ಹೋಗಿದ್ದ ಅಂತ ಹೇಳಿ ಡೆಸರ್ಟ್ಗೆ ಸ್ವೀಟ್ಸ್ ಬೇಕಂತ ಕೇಳಿ ಸ್ವೀಟ್ಸ್ ತಂದ. ಸೊ ಇದಾಗಿತ್ತು ಇವತ್ತಿನ ಲಂಚ್. ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ನಾನು ಆಮೇಲೆ ಸಿಗ್ತೀನಿ.